ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತಂದ್ರೆ ಪೂರಿನ ಈ ಥರ ನೋಡ್ರಿ ಉಬ್ಬಿ ಚಂದ ನಮಗೆ ಉಬ್ಬಿ ಮತ್ತು ಹೋಟೆಲ್ ಸ್ಟೈಲ್ ಒಳಗೆ ಆಮೇಲೆ ಮೃದುವಾಗಿ ಉಬ್ಬಿದಂಥ ಪೂರಿನ ಹೆಂಗೆ ಮಾಡ್ಕೋಬೇಕಂತ ಹೇಳಿ ಇವತ್ತಿನ ಒಂದು ಕಂಟೆಂಟ್ ಆಗಿರ್ತೈತಿ. ಇವತ್ತು ತೋರ್ಸಾಕತ್ತೇನೆ ನಿಮಗೆ ನಾ ಹೆಂಗೆ ಮಾಡ್ಕೋತೇನೆ ಅಂಥೇಳಿ. ಈ ಪೂರಿ ಹಿಂಗೆ ನೀವು ಮಾಡ್ಕೊಂಡ್ರೆ ಭಾಳ ಸ್ಮೂತ್ ಆಗ್ತಾವೆ ಮತ್ತು ಉಬ್ಬಿ ಫಲ್ಫಿಯಾಗಿ ಬರ್ತಾವೆ ಮತ್ತು ತಿನ್ನಕ್ಕೂ ಅಷ್ಟು ರುಚಿಯಾಗಿರ್ತಾವೆ. ಒಂದು ಸಲ ತಿಂದ್ರೆ ಮತ್ತೆ ಮಾಡ್ಕೊಂಡು ತಿಂತೇರಿ. ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಅಂದ್ರೆ ನಿಮಗೆಲ್ಲ ಗೊತ್ತಾಕೈತಿ ಯಾವ ಥರ ಮಾಡ್ಬೇಕಂತೇಳಿ. ನೋಡಿರಿ ಎಷ್ಟು ಸ್ಮೂತ್ ಆಗಿದಾವೆ ನೋಡ್ರಿ ಅವು ಪೂರಿ. ಬರ್ರಿ ಹಂಗಾದ್ರೆ ಯಾವ ಥರ ನೋಡೋಣಂತ. ನಾನಿಲ್ಲೇ ಒಂದು ಬೌಲ ಗೋಧಿ ಹಿಟ್ಟು ತೊಗೊಂಡೇನಿ. ಇದು ಬೌಲ ದೊಡ್ಡದೈತಿ. ನಿಮ್ಗೆ ಎಷ್ಟು ಬೇಕಲ್ಲ ಪೂರಿ ನಿಮ್ಗೆ ಎಷ್ಟು ಬೇಕಲ್ಲ ಆ ಮೆಜರ್ಮೆಂಟ್ಲೆ ನೀವು ಹಿಟ್ಟು ತೊಗೋರಿ. ಇಲ್ಲೇ ನಾನಿಲ್ಲೇ ಈಗ ಇನ್ನೊಂದು ಅರ್ಧ ಬೌಲ ಗೋಧಿ ಹಿಟ್ಟು ತೊಗೊಳಕತ್ತೇನಿ. ಮತ್ತು ನಿಮ್ಮ ಪೂರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ತೊಗೋರಿ. ಟೋಟಲಾಗಿ ಒಂದು ಬೌಲ ಮತ್ತು ಇನ್ನೊಂದು ಅರ್ಧ ಬೌಲ ದೀಡ ಬಟ್ಲ ಗೋಧಿ ಹಿಟ್ಟು ತೊಗೊಂಡೇನಿ ನಾನು. ಈಗ ನಾವು ಮೈದಾ ಹಿಟ್ಟನ್ನು ಹಾಕೊಳ್ಳೋಣಂತ. ಮೈದಾ ಹಿಟ್ಟು ಒಂದು ಬೌಲ ಮೈದಾ ಹಿಟ್ಟೊಂದು ಬಟ್ಲ ತೊಗೋತೇನೆ ನಾನೀಗ. ಈಗ ಒಂದು ಬಟ್ಲ ಮೈದಾ ಹಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣಂತ. ಒಂದು ಬೌಲ ಒಂದು ಬಟ್ಲ ದೊಡ್ಡ ಬಟ್ಟದ್ಲೆ ಒಂದು ಬಟ್ಲ ಗೋಧಿ ಹಿಟ್ಟು ಮತ್ತು ಅರ್ಧ ಬಟ್ಲ ಗೋಧಿ ಹಿಟ್ಟು ಅಂದ್ರೆ ದೀಡ್ ಬಟ್ಲ ಗೋಧಿ ಹಿಟ್ಟು, ಅದಕ್ಕೆ ಒಂದು ಬಟ್ಲ ಮೈದಾ ಹಿಟ್ಟು ಸೇರಿಸ್ಕೊಳಕತ್ತೇನೆ ನಾ ಇಲ್ಲೇ. ಇದಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕ್ರಿ, ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣಂತ. ಉಪ್ಪನ್ನು ನೋಡಿ ಹಾಕೋರಿ, ಅಂದ್ರೆ ಉಪ್ಪು ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಪೂರಿ. ಅದಕ್ಕೆ ಈಗ ನಾವು ಚಂದಮ್ಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾ ಇಲ್ಲೇ ನೀರು ತೊಗೊಂಡು ಇಟ್ಕೊಂಡೇನಿ. ಬರ್ರಿ ಈಗ ಹಿಟ್ಟು ಕಲಿಸ್ಕೊಳ್ಳೋಣಂತ. ಈ ಪೂರಿ ಮಾಡೋಕೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಚಂದಮ್ಗೆ ಕಲಿಸ್ಕೋರಿ. ಎರಡನ್ನೂ ಚಂದಮ್ಗೆ ಮಿಕ್ಸ್ ಮಾಡ್ಕೋರಿ ಅದನ್ನು ಮೊದಲು. ಮತ್ತು ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣಂತ. ನಾವು ಹಿಟ್ಟು ಎಷ್ಟು ಚಂದ ಕಲಿಸ್ಕೋತೇವಲ್ಲ ಅಷ್ಟು ಚಂದ ಪೂರಿ ಉಬ್ಬೆ ಬರ್ತಾವೆ. ಇಲ್ಲೇ ಹಿಟ್ಟು ಕಲಿಸ್ಕೊಳ್ಳೋದು, ಹಿಟ್ಟು ನಾದ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು. ಮತ್ತು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ನಡಿತೈತಿ. ಆದರೆ ಚಪಾತಿ ಹಿಟ್ಟಿನ್ಕಿಂತನೂ ಸ್ವಲ್ಪ ಗಟ್ಟಿಯಾಗೆ ನಾದ್ಕೋರಿ, ಭಾಳ ತಿಳುವನು ನಾದ್ಕೋಕ್ಕೆ ಹೋಗ್ಬೇಡ್ರಿ. ಈಗ ನಾವು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋಣಂತ. ಮತ್ತು ಪೂರಿ ಯಾರಿಗೆಲ್ಲ ಫೇವ್ರೇಟ್ ಅವರ ಕಮೆಂಟ್ ಮಾಡಿರಿ. ಮತ್ತು ಈ ಪೂರಿ ಮಾಡ್ಕೊಂಡು ತಿಂದಮೇಲೆ ಯಾವ ಥರ ಆಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಈ ಥರ ಚಂದಮ್ಗೆ ಹಿಟ್ಟು ನಾದ್ಕೋಬೇಕು. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಬಾಜುಕಿನ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಮಾಡೋವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ನೋಡಿರಿ ಈಗ ಪೂರಿನ ಪೂರಿ ಹಿಟ್ಟನ್ನು ಹಿಂಗೆ ಚಂದಮ್ಗೆ ನಾದ್ಕೋಬೇಕು. ನೀವು ಎಷ್ಟು ಚಲೋ ತಮಗೆ ಪೂರಿ ಹಿಟ್ಟು ನಾದ್ಕೋತಿರಲ್ಲ ಇದನ್ನು, ಈ ಹಿಟ್ಟು ಅಷ್ಟು ಚಂದ ಪೂರಿ ಉಪ್ಪೆ ಪಲ್ಪಿಯಾಗೆ ಬರ್ತಾವೆ. ಮತ್ತು ಯಾಕಂದ್ರೆ ಹಿಟ್ಟು ನಾದ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನೀವು ಭಾಳ ಚಂದಮ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋರಿ. ಮತ್ತು ಈಗ ಹೊರಗೆ ನೀವು ಒಂದು ಪ್ಲೇಟ್ ಪೂರಿ ತೊಗೊಂಡು ತಿಂದ್ರೆ 40-50 ರೂಪಾಯಿ ಕೊಡೋದಾಕೈತಿ. ಅದ್ರ ಬದಲು ಮನ್ಯಾಗನ ಹಿಂಗೆ ಇನ್ಸ್ಟೆಂಟಾಗಿ ಇವಕ್ಕೆ ನೀವು ಒಂದು ಅರ್ಧ ತಾಸ್ನಾಗನ ಪೂರಿ ಮಾಡ್ಕೊಂಡು ತಿನ್ಬೋದು. ಇವು ಪೂರಿ ಮಸ್ತ್ ಅಕ್ಕವು, ನೀವು ಟ್ರೈ ಮಾಡಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ, ಪೂರಿ ಚಲೋ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೋರಿ. ಮತ್ತು ನೋಡಿರಿ ಈಗ ಚಂದಮ್ಗೆ ಇದನ್ನ ನಾದ್ಕೋಬೇಕು. ಹಿಂಗೆ ನಾ ಇಲ್ಲಿ ನಾದ್ಕೋಕತ್ತೇನಲ್ಲ, ತೋರ್ಸಾಕತ್ತೇನಲ್ಲ, ಹಂಗೆ ಚಂದಮ್ಗೆ ನಾದ್ಕೋರಿ. ಮಸ್ತಾಗಿ ಬರ್ತಾವೆ ಪೂರಿ. ಒಬ್ಬೊಬ್ಬರು ಪೂರಿಗೆ ಚಿರೋಟಿ ರವಾನು ಹಾಕ್ತಾರು, ಸಣ್ಣ ರವೆ ಹಾಕ್ತಾರು ಸ್ವಲ್ಪ. ಆದರೆ ನಾ ಇಲ್ಲೇ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಷ್ಟು ಬಿಟ್ಟು ಏನೂ ಹಾಕೇ ಇಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕೇನಿ. ಈಗ ನಮ್ಮ ಹಿಟ್ಟು ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ಮ್ಯಾಲೆ ಹಿಂಗೆ ಎಣ್ಣೆ ಹಾಕೊಳ್ಳೋಣಂತ. ಎಣ್ಣೆ ಹಾಕ್ಕೊಂಡು ಮತ್ತು ಚಂದಮ್ಗೆ ಈ ಥರ ಕೈಲಿ ಇದನ್ನು ಮಾಡಿ
ಅದನ್ನು ಚಂದಂಗೆ ಇನ್ನೊಂದು ಸಲ ನಾದ್ಕೊಂಬಿಡ್ರಿ ಎಣ್ಣೆ ಹಾಕ್ಕೊಂಡು. ಈಗ ನಮ್ಮ ಹಿಟ್ಟು ರೆಡಿ ಆಗೈತಿ. ಈಗ ನಾದಿದ್ದೆಲ್ಲ ಮುಗಿದೈತೆ, ಅದನ್ನು ಹಿಟ್ಟು ಕಲಿಸ್ಕೊಂಡಿದ್ದೆಲ್ಲ ಆಗೈತಿ. ಈಗ ನೋಡ್ರಿ ನಾನು ತೋರಿಸ್ತೀನಿ ಈಗ ಹಿಟ್ಟು ಎಷ್ಟು ಚಂದ ಮಿದುವಮ್ಗೆ ಎಷ್ಟು ಚಂದ ಆಗೈತೆ ಅಂತ ಹೇಳ್ಯಾರ. ಅಗದಿ ಸ್ಮೂತ್ ಮಸ್ತ್ ಆಗೈತೆ ನೋಡ್ರಿ ಹಿಟ್ಟು. ನೋಡ್ರಿ ಈ ಥರ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ಬರ್ಬೇಕು ನೋಡ್ರಿ. ಹಿಂಗೆ ಚಂದಂಗೆ ನೀವು ನಾದ್ಕೋಬೇಕು. ಅದನ್ನು ಚಂದಂಗೆ ನಾದ್ಕೊಂಡ್ರೆ ಹಂಗೆ ಮಿದುವಮ್ಗೆ ಆಕೈತದ. ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಕೂಡಬೇಕು. ಈಗ ಒಂದು 5 ನಿಮಿಷ ಅದನ್ನು ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ನಿ. ಒಂದು 10 ನಿಮಿಷ ಹಿಟ್ಟು ನೆನಿಬೇಕ್ರಿ. ಅದು ಈಗ ಒಂದು 10 ನಿಮಿಷ ನೆನೆಸ್ಕೊಂಡು ತೊಗೊಂಡೇನಿ, ನೆನೆದೈತಿ. ಈಗ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಮೊದಲೇ ಇಟ್ಕೊಂಡಿದ್ನಿ. ನಿಮ್ಗೆ ಎಷ್ಟು ಪ್ರಮಾಣ ಎಣ್ಣೆ ಬೇಕಲ್ಲ ಅಷ್ಟು ಪ್ರಮಾಣ ಎಣ್ಣೆ ಹಾಕ್ಕೊಂಡು ಇಟ್ಕೋರಿ. ಈಗ ನಾನು ಎಣ್ಣೆ ಕಾಸಕ್ಕೆ ಇಟ್ಟೇನಿ. ಈಗ ನಾನು ಪುರಿ ಮಾಡೋಕೆ ಉಳ್ಳಿ ಹರ್ಕೊಂಡು, ಉಳ್ಳಿ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಮೀಡಿಯಮ್ ಸೈಜ್ ಉಳ್ಳಿ ತೊಗೋರಿ. ಮೀಡಿಯಮ್ ಸೈಜ್ ತೊಗೊಂಡು ಅವನ್ನ ಚಂದಂಗೆ ಗುಂಡ ಮಾಡ್ಕೋರಿ. ಈಗ ಅವನ್ನ ಲಟ್ಟಿಸ್ಕೊಳ್ಳೋಣಂತ. ಇದನ್ನ ನೀವು ಮಧ್ಯಮ ಸೈಜನ್ನು ಲಟ್ಟಿಸ್ಕೋರಿ. ಭಾಳ ತಿಳುವು ಮಾಡಬೇಡ್ರಿ, ಭಾಳ ದಪ್ಪನೂ ಮಾಡಬೇಡ್ರಿ. ಭಾಳ ತಿಳುವು ಮಾಡ್ರೆ ಪುರಿ ಚಂದಂಗೆ ಉಪ್ಪಂಗಿಲ್ಲ, ಮತ್ತು ಭಾಳ ದಪ್ಪ ಮಾಡೋಕ್ಕೂ ಹೋಗಬೇಡ್ರಿ. ಮಧ್ಯಮ ಸೈಜ ನೋಡಿ ಎಲ್ಲ ದಂಡೆದು ಎಲ್ಲ ಚಂದಂಗೆ ಲಟ್ಟಿಸ್ಕೋರಿ. ನೋಡಿ ಎಲ್ಲ ಕಡೆ ಚಂದಂಗೆ ಲಟ್ಟಿಸ್ಕೋರಿ. ಒಂದು ಸೈಡ್ ದಪ್ಪ ಒಂದು ಸೈಡ್ ತಿಳುವ ಮಾಡೋಕ್ಕೆ ಹೋಗಬೇಡ್ರಿ. ಪೂರಿ ಜೊತೆ ಬಟಾಟಿ ಬಾಜಿ ಅಂತೂ ಮಸ್ತ್ ಕಾಂಬಿನೇಷನ್ ಆಕೈತಿ ನೋಡ್ರಿ. ಈಗ ಒಂದು ಎಲೆ ಲಟ್ಟಿಸ್ಕೊಂಡಿದ್ದು ರೆಡಿ ಆಗೈತಿ, ಮತ್ತೊಂದು ಎಲೆ ಲಟ್ಟಿಸ್ಕೊಳ್ಳೋಣಂತ ಈಗ. ಮತ್ತು ನಿಮಗೆ ಯಾರ್ಯಾರಿಗೆ ಪೂರಿ ಮತ್ತು ಬಟಾಟಿ ಬಾಜಿ ಇಷ್ಟ ಆಕೈತಿ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ಈಗ ಇನ್ನೊಂದು ಎಲೆನೂ ರೆಡಿ ಆಯ್ತು. ಇನ್ನೊಂದು ಎಲೆನೂ ಲಟ್ಟಿಸ್ಕೊಂಡೆ. ಎಲ್ಲ ಕಡೆ ಒಂದೇ ಸೈಜ್ ಅಂದ್ರೆ ಒಂದೇ ಸೈಜ್ ಬರೋ ಹಂಗೆ ಲಟ್ಟಿಸ್ಕೋರಿ. ಒಂದು ಕಡೆ ದಪ್ಪ ಒಂದು ಕಡೆ ತಿಳುವ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನೋಡ್ರಿ ಈಗ ನಮ್ಮ 2 ಎಲೆ ರೆಡಿ ಆದು. ಈಗ ನಮ್ಮ ಎಣ್ಣೆನೂ ಕಾದೈತಿ. ಎಣ್ಣೆ ಕಾದೈತಿ ಇಲ್ಲೋ ನೋಡೋಕೆ ಒಂದು ಸ್ವಲ್ಪ ಹಿಟ್ಟನ್ನು ಎಣ್ಣೆಯೊಳಗೆ ಹಾಕಿದ್ನಿ ನಾನು. ಎಣ್ಣೆ ಕಾದೈತಿ. ಈಗ ನಾವು ಎಣ್ಣೆಯೊಳಗೆ ಪುರಿ ಹಾಕೊಳ್ಳೋಣಂತ. ಈಗ ನಾ ಪುರಿ ಹಾಕುವಾಕತ್ತೇನೆ. ಸ್ವಲ್ಪ ನೀವು ಅದು ಜಾರ್ ಇರ್ತೈತಲ್ಲ ಚಮಚಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ ಮ್ಯಾಲೆ. ಎಲ್ಲಿ ಉಬ್ಬಿಲ್ಲಲ್ಲ ಅಲ್ಲೇ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲ ಕಡೆ ಉಬ್ಬತೈತಿ. ನೋಡ್ರಿ ಎಷ್ಟು ಚಂದ ಉಬ್ಬಾಕತ್ತೈತಿ ನೋಡ್ರಿ ಪುರಿ. ಎಷ್ಟು ಚಂದ ಉಬ್ಬೈತಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ, ಎಲ್ಲ ಕಡೆ ಬೆಂದೈತಿ. ಮತ್ತು ನೀವು ಯಾವಾಗಲೂ ಸ್ವಲ್ಪ ಹೈ ಟು ಮಧ್ಯಮ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಪುರಿ ಕರ್ಕೋರಿ. ಭಾಳ ಉರಿ ಇಟ್ಕೊಂಡ್ರೆ ಪುರಿ ಹೊತ್ತಾವು. ಮಧ್ಯಮ ಉರಿ ಒಳಗೆ ಇಟ್ಕೊಂಡು ಕರ್ಕೋರಿ. ನೋಡ್ರಿ ಎಷ್ಟು ಚಂದ ಪುರಿ ಉಪ್ಪೆ ಎಷ್ಟು ಚಂದ ಆಗೈತೆ ನೋಡ್ರಿ. ಈಗ ಇನ್ನೊಂದು ಪುರಿ ಹಾಕ್ಕೊಳ್ಳೋಣಂತ. ಸ್ವಲ್ಪ ಮ್ಯಾಲೆ ಹಿಂಗೆ ಸೌಟ್ಲೆ ಹಿಂಗೆ ಪ್ರೆಸ್ ಮಾಡ್ಕೋರಿ. ಅಂದರೆ ಎಲ್ಲ ಕಡೆ ಚಂದಂಗೆ ಬೇಯಿಸ್ಕೋರಿ. ಅದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಬುರು ಉಪ್ಪೆ ಬರ್ತೈತಿ ಪುರಿ. ನೋಡ್ರಿ ಎಷ್ಟು ಚಂದ ಉಪ್ಪಿತ್ತು ನೋಡ್ರಿ ಇದು. ನೋಡ್ರಿ ಇದು ಎಷ್ಟು ಚಂದ ಪುರಿ ಉಬ್ಬಿತ್ತು, ಎಲ್ಲ ಕಡೆ ಬೆಂದೈತಿ. ಈಗ ತಕ್ಕೊಳ್ಳೋಣಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಾ ಮಾಡಿದ್ದ ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಯಾವ ಥರ ವಿಡಿಯೋ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಚೆಂದಾಗ್ಯಾವ ಪುರಿ. ಮತ್ತೊಂದು ವಿಡಿಯೋದಾಗ ಸಿಗೋಣಂತ. ನಮಸ್ಕಾರ ರೀ ಎಲ್ಲರಿಗೂ.